ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಸವ ಕಲ್ಯಾಣದಲ್ಲಿ ನಡೀತಕ್ಕಂತಹ 28ನೆಯ ತಾರೀಕಿಗೆ 4 ಗಂಟೆಗೆ ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ಯಾವುದೇ ಆತಂಕವಿರಲಾರ್ದನೆ ಕಣೇರಿ ಶ್ರೀಗಳ ನೇತೃತ್ವದಲ್ಲಿ ವೈಭವದಿಂದ ಜರುಗುತ್ತದೆ. ಚಿಂತೆ ಇಲ್ಲ. ಜಿಲ್ಲೆಯ ಮಠಾಧೀಶರ ಒಕ್ಕೂಟ, ಜಿಲ್ಲೆಯ ಎಲ್ಲ ಹಿಂದೂ ಪರಂಪರೆಯ ಎಲ್ಲ ಸಮೂಹ, ಎಲ್ಲ ಜಾತಿ ಜನಾಂಗದ ಸಹಯೋಗ ಸಹಕಾರದೊಂದಿಗೆ ನಡೆಯುವಂತ ಈ ಕಾರ್ಯಕ್ರಮ, ನಾಡಿನ ಎಲ್ಲ ಜನಾಂಗದ ಮಠಾಧೀಶರು ಕೂಡ ಇವತ್ತಿನ ದಿವಸ ಆ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. 300ಕ್ಕೂ ಅಧಿಕವಾಗಿರ್ತಕ್ಕಂಥ ಮಠಾಧೀಶರು ಬಂದು ಭಾಗಿಯಾಗ್ತಾ ಇದ್ದಾರೆ. ಅದೇ ರೀತಿ ಬಸವ ಮಠಾಧೀಶರನ್ನು ಕೂಡ ನಾವು ಆಹ್ವಾನಿಸ್ತಾ ಇರ್ತೀವಿ. ಎಲ್ಲರೂ ಕೂಡ ತಾವು ಬರಬೇಕು ಅನ್ನತಕ್ಕಂಥದ್ದು ಆಹ್ವಾನವನ್ನು ಕೊಟ್ಟಿದ್ವಿ. ಅದರಲ್ಲಿ ಬಹುತೇಕ ವಿರಕ್ತ ಮಠದ ಮಠಾಧೀಶರು ಕೂಡ ಬರ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಒಳ್ಳೆ ರೀತಿ ನಡೆಯುತ್ತೆ, ಏನ್ ಚಿಂತೆ ಇಲ್ಲ. ಅಪ್ಪಾಜಿ, ಈಗ ಯಾವ ರೀತಿ ಕಂಡೀಷನ್ ಹೇರಿರುವಂತದ್ದು ಕೋರ್ಟ್ ಅಂತ ನಮ್ಮ ಗಮನಕ್ಕೆ ಕಂಡೀಷನ್? ಕೆಲವೊಂದು ಕೋರ್ಟ್ ನಲ್ಲಿ ಕಂಡೀಷನ್ ಏನ್ ಮಾಡಿದ್ದಾರೆ ಅಂತಂದ್ರೆ, ನಮ್ಮ ಕಣೇರಿ ಶ್ರೀಗಳ ಮಾತನಾಡಿದ್ರೆ ಒಂದು ಸಮಾಜದ ಸ್ವಾಸ್ಥ್ಯ ಕೆಡಬಹುದು ಅಂತ ಹೇಳಿದ್ರೆ, ಅವ್ರು ಮಾತಾಡಿದ್ರೆ ನಡೆಯುತ್ತಾ ಅಂತ ಕೇಳಿದ್ರಂತೆ. ಅವ್ರು ಮಾತನಾಡ್ಲಿಲ್ಲ ಅಂದ್ರೂ ಕೂಡ ನಡಿಬಹುದಾ ಅಂತ. ಓಕೆ, ಉದ್ದೇಶ ಏನಿದೆ? ಸಮಾವೇಶ. ಸಮಾವೇಶದಲ್ಲಿ ಬೇರೆ ಪೂಜ್ಯರು ಮಾತಾಡಬಹುದು, ಅವರ ಸಂದೇಶಗಳನ್ನು ಮುಟ್ಟಿಸಬಹುದಲ್ಲ. ಮೊದಲನೇ ಹಂತದಲ್ಲಿ ಕಾರ್ಯಕ್ರಮ ಮುಂಜಾನೆ ಸಾಮಾನ್ಯವಾಗಿ ಎಲ್ಲಾ ಜನಗಳು ತಮ್ಮ ಊರಿನಿಂದ ಬರ್ಲಿಕ್ಕೆ 1:30, 2 ಆಗಬಹುದು. 4 ಗಂಟೆಗೆ ನಮ್ಮ ಕಾರ್ಯಕ್ರಮ ಇದೆ. ಅದಕ್ಕಿಂತ ಪೂರ್ವದಲ್ಲಿ ಒಂದು ವೈಭವದ ಒಂದು ರ್ಯಾಲಿ ಮುಖಾಂತರ, ಒಂದು ಪಾದಯಾತ್ರೆ ಮುಖಾಂತರವಾಗಿ ಬಸವ ಕಲ್ಯಾಣದಲ್ಲಿ ಹೋಗಿ ಒಳ್ಳೆ ರೀತಿಯಿಂದಾಗಿ ಒಂದು ಕಾರ್ಯಕ್ರಮವನ್ನು ಬಸವಣ್ಣನವರು ದರ್ಶನ ಮಾಡಿಕೊಂಡು ಮಂದಿರಕ್ಕೆ ಹೋಗಿ, ಮತ್ತೆ ಅಲ್ಲಿಂದೆಲ್ಲ ಕ್ಷೇತ್ರ ದರ್ಶನ ಮಾಡಿಕೊಂಡು ಒಳ್ಳೆ ರೀತಿಯ ಕಾರ್ಯಕ್ರಮ ಮಾಡೋದಿದೆ. ಎಷ್ಟು ಮಠಾಧೀಶರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ ತಮ್ಮ? ಈಗ ಬಸವ ಕಲ್ಯಾಣ ಅಂತಂದ್ರೆ ಇದು ಗಣನಾತೀತ. ಆ ಹೆಸರೇ ಗಣನಾತೀತ. ಹೀಗಾಗಿ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಇರ್ತಾರೆ, ಎಷ್ಟು ಜನ ಸ್ವಾಮಿಗಳು ಬರ್ತಾರೆ ಅಂತ ನಾವು ಸಂಖ್ಯೆ ಮಾಡಿ ಹೇಳಲಿಕ್ಕಾಗಲ್ಲ. 770 ಅಮರ ಗಣಗಳನ್ನ ಈ ಬಂದಿರ್ತಕ್ಕಂಥ ನಾಡಿನಲ್ಲಿ ಬಂದಿದ್ರು ಬರ್ಬೋದಲ್ಲ. 770 ಜನ ಸ್ವಾಮಿಗಳು ಬರ್ಬೋದು. ಈಗ ಆಲ್ರೆಡಿ ಸಂಪರ್ಕದಲ್ಲಿ ಬಂದು ನಾವು ಬಸವ ಕಲ್ಯಾಣಕ್ಕೆ ಒಂದು ಬರ್ತಾರೆ ಅಂತ ಹೇಳಿದವರೇ 500 ಇದ್ದಾರೆ. ಮತ್ತೆ ಆ ಸಂದರ್ಭದಲ್ಲಿ ಅವರವರ ಅನುಕೂಲತೆ ಅನಾನುಕೂಲತೆ ಏನಿರ್ತದೋ ಗೊತ್ತಿಲ್ಲ. ಕಾರ್ಯಕ್ರಮ ಮಾತ್ರ ವೈಭವದಿಂದ ನಡೆಯುತ್ತೆ. ಕನಿಷ್ಠ ಪಕ್ಷ ವೇದಿಕೆ ಮೇಲೆ 500 ಆದ್ರೂ ಮಠಾಧೀಶರು ಇರುತ್ತಾರೆ ಅಂತ ವಿಶ್ವಾಸ ಇದೆ. ಆ ರೀತಿ ತಯಾರಿ ಇದೆ. ಜನಪ್ರತಿನಿಧಿಗಳು ಅನ್ನತಕ್ಕಂಥದ್ದು ಯಾವಾಗಿರ್ತದ, ಅಲ್ಲಿ ಅವ್ರಿಗೆ ಪಾರ್ಟಿ ಇರಲ್ಲ, ಪಕ್ಷ ಇರಲ್ಲ, ಅವರೆಲ್ಲರೂ ಕೂಡಿ ಸಹಕರಿಸ್ತಾ ಇದ್ದಾರೆ. ಇವತ್ತಿನ ದಿವಸ ಕಾಂಗ್ರೆಸ್, ಬಿಜೆಪಿ, JDS ಅನ್ನತಕ್ಕಂಥದ್ದು ಯಾವುದೂ ಚಿಂತನೆ ಇರಲಾರ್ದೇನೆ, ಇನ್ನೊಂದು ಜಾತಿ, ಮತ, ಪಂಥ, ಸಂಪ್ರದಾಯ ಪ್ರಶ್ನೆನೂ ಇಲ್ಲ. ಇವತ್ತು ಬಸವ ಕಲ್ಯಾಣ ಒಂದಾಗಿದೆ. ನಾನು ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡೀನಿ ಇಲ್ಲಿನವರೆಗೆ. ಆದ್ರೆ ಎಲ್ಲಾ ಕಾರ್ಯಕ್ರಮದಲ್ಲಿ ಬಸವ ಕಲ್ಯಾಣ ಎಲ್ಲೋ ಸುಸ್ತಾಗಿ ನಿಲ್ತಿತ್ತು. ಒಂದು ಕಡೆ ನಮಗೇನ್ ಮಾಡೋದಪ್ಪ ಅಂತಂತಿತ್ತು. ಆದ್ರೆ ಈ ಕಾರ್ಯಕ್ರಮದಲ್ಲಿ ಮಾತ್ರ ಬಸವ ಕಲ್ಯಾಣದ ಎಲ್ಲ ಜನಾಂಗ, ದಲಿತರನ್ನು ಮೊದಲು ಮಾಡಿಕೊಂಡು ಬ್ರಾಹ್ಮಣರವರೆಗೆ, ಇಸ್ಲಾಂರನ್ನು ಮೊದಲು ಮಾಡಿಕೊಂಡು ಕ್ರೈಸ್ತರವರೆಗೆ, ಇದೆಲ್ಲ ಎಲ್ಲರೂ ಕೂಡ ಕೂಡಿ ನಾವು ಮಾನವೀಯತೆಯ ಸಂದೇಶವನ್ನು ಸಾಧಿಸತಕ್ಕಂಥ ಈ ನಾಡಿನಲ್ಲಿ ನಾವೆಲ್ಲರೂ ಕೂಡ ಕೂಡಿ ಒಂದು ಸುಂದರ ಕಾರ್ಯಕ್ರಮಕ್ಕೆ ಸಹಕಾರ ಕೊಡೋಣ ಅಂತ ಬಂದು ಕುಂತು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಇದಕ್ಕಿಂತ ದೊಡ್ಡದೇನು? ಪ್ರಸಾದ ಕಮಿಟಿ ವ್ಯವಸ್ಥೆಗಳಲ್ಲಿ ದುಡಿತಕ್ಕಂಥವ್ರು ಇರಬಹುದು, ಅಲ್ಲಿನ ವ್ಯವಸ್ಥೆಗಳು ದುಡಿತ ನೋಡೋರು ಇರಬಹುದು, ಬೇರೆ ಬೇರೆ ಎಲ್ಲ ಜನಾಂಗದ ಜನ ನಾವು ನನಗೇನು ಸೇವೆ ಕೊಡ್ತೀರಿ, ನನಗೇನು ಸೇವೆ ಕೊಡ್ತೀರಿ ಅಂತ ಕೇಳ್ತಕ್ಕಂಥ ಸಂದರ್ಭದಲ್ಲಿ ವಿರೋಧಕ್ಕೆ ನಾವ್ಯಾಕೆ ಚಿಂತೆ ಮಾಡ್ಬೇಕ್ರಿ? ಏನಿಲ್ಲ, ಅವರು ನಮ್ಮವರೇ ಅದಾರೆ. ಹೆಂಗು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ದಲ್ಲ, ಅದು ಅವ್ರದೇ ಕಾರ್ಯಕ್ರಮ. ಬಸವಣ್ಣನವರ ಕಾರ್ಯಕ್ರಮ ಅಂತಂದ್ರೆ ಬಸವಾದಿ ಮಠಾಧೀಶರು ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಬಸವಣ್ಣವರ ಕಾರ್ಯಕ್ರಮ ಅಂತ ನಮ್ಮ ಕಾರ್ಯಕ್ರಮ, ಅವರ ಕಾರ್ಯಕ್ರಮ, ಎಲ್ಲವೂ ಕಾರ್ಯಕ್ರಮ ಕೂಡಿ ಒಂದಾಗುತ್ತೆ. ನಾಡಿಗೆ ಒಳ್ಳೆ ಸಂದೇಶ ಮುಡುತ್ತೆ ಅಂತಕ್ಕಂಥ ವಿಶ್ವಾಸ ಇಂದಿಗೂ ಕೂಡ ಇದೆ. ನಮ್ಮ ಉಸ್ತುವಾರಿ ಸಚಿವರು ಮಾಡ್ತಾರೆ ಇದಕ್ಕೆ ಸರಿಯಾಗಿ ವ್ಯವಸ್ಥೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.